ಹಾಯ್ ಹಲೋ ಫ್ರೆಂಡ್ಸ್, ಮಕ್ಕಳೆಲ್ಲ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಒಂದೇ ಗಲಾಟೆ ಮಾಡ್ತಾಯಿದ್ರು. ಸೊ ನಾವೇನು ಮಾಡಿದ್ವಿ, ಅವ್ರನ್ನ ಸಾವನದುರ್ಗ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಅಂತ ಕಳಿಸಿ ನಾವೇನು ಮಾಡಿದ್ವಿ, ಅವ್ರನ್ನ ಒಂದು ಕಾರಲ್ಲಿ ಕಳಿಸಿ ನಾವು ಇನ್ನೊಂದು ಕಾರಲ್ಲಿ ಹೋದ್ವಿ. ಎಲ್ಲಂದರೆ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋದ್ವಿ, ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಅಲ್ಲಿ ದೇವರ ಉತ್ಸವ ಎಲ್ಲ ನಡೀತಿತ್ತು. ಸೊ ಅಲ್ಲೇ ನೋಡ್ಕೊಂಡು ನಾವೇನು ಮಾಡಿದ್ವಿ, ಸೊ ಹಾಗೆ ಒಂದೆರಡು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಸಾವನದುರ್ಗ ಬೆಟ್ಟಕ್ಕೆ ಹೋದ್ವಿ. ನೋಡಿ ಮಕ್ಕಳೆಲ್ಲ ಹೆಂಗೆಲ್ಲ ರೀಚ್ ಹಾಕಿದ್ದಾರೆ ಅಂತ. ಬಟ್ ನಮಗೆ ತುಂಬಾ ಹೆದರಿಕೆ ಇತ್ತು, ಮಕ್ಕಳೆಲ್ಲ ಹೋಗಿ ರೀಚ್ ಆಗ್ತಾರಾ, ತುಂಬ ಕಡಿದಾದ ಒಂದು ಬೆಟ್ಟ ಅದು, ಅಲ್ಲಿ ಹೇಗೆ ಇಳಿತಾರೆ ಅಂತ ಜೀವ ಎಲ್ಲ ಒಂದು ಬಾಯಿಗೆ ಬಂದಂಗೆ ಆಗಿತ್ತು ನಮಗೆ. ಆದರೆ ಮೊದಲನೇ ಬಾರಿಗೆ ನಮ್ಮ ಮಕ್ಕಳು ಟ್ರೆಕ್ಕಿಂಗ್ ಹೋಗಲಿ ಅಂತ, ಏನಾದಾಗಲಿ ಸ್ವಲ್ಪ ಫ್ರೀ ಬಿಡೋಣ ಅವ್ರನ್ನ, ಅವರು ಏನಾದರೂ ಒಂದು ಸಾಧನೆ ಮಾಡಲಿ ಅಂತ ಬಿಟ್ವಿ. ಬಟ್ ಅವ್ರು ತುಂಬಾ ಎಂಜಾಯ್ ಮಾಡಿದ್ರು. ಅವರು ಒಂದು ಮುಖದಲ್ಲಿದ್ದ ಉತ್ಸಾಹ ನೋಡಿ ನಮಗಂತೂ ಭಾಳ ಖುಷಿ ಆಯಿತು. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಸಾವನದುರ್ಗಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಚೆನ್ನಾಗಿ ಒಂದು ದರ್ಶನ ಪಡ್ಕೊಂಡು ನೋಡಿ ಅದೇ ಬೆಟ್ಟಕ್ಕೆ ಹೋಗಿದ್ದು ನಮ್ಮ ಮಕ್ಕಳ ಟ್ರೆಕ್ಕಿಂಗ್. ನೋಡಿ ಎಷ್ಟು ಕಡ್ದಾಗಿದೆ ಅಂತ ಬೆಟ್ಟ ಅದು. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಬಂದ್ವಿ ಹಾಗೆ ಕೆಳಗಡೆ ಬರ್ತಾ. ಸೊ ಸುಮ್ಮನೆ ಜಸ್ಟ್ ಇಲ್ಲಿ ಫೋಸ್ ಅಷ್ಟೇ, ಅದು ಮೀನೇನು ನಾವೇನು ಇದು ಮಾಡ್ತಿಲ್ಲ, ಜಸ್ಟ್ ಒಂದು ಫೋಸ್ ಕೊಟ್ವಿ ಅಲ್ಲಿ. ಹಾಗೆ ಒಂದು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡ್ವಿ. ಮಕ್ಕಳ ಜೊತೆ ಹೋಗಿದ್ದು ಒಂದು ಎಂಜಾಯ್ಮೆಂಟ್ ಮಾಡಿದ್ವಲ್ಲ, ಅದೊಂದು ತುಂಬ ಖುಷಿ ನಮಗೆ, ಅದೊಂದು ಖುಷಿ. ಸಾವನದುರ್ಗದಿಂದ ಮತ್ತೆ ಎಲ್ಲೋಗಿದ್ವಿ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇವಾಗ ಡೈರೆಕ್ಟ್ ಮನೆಗೆ ಸಾವನದುರ್ಗ ಹೋಗಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಿದ್ವಿ. ಬಾಯ್ ಬಾಯ್.